ಮಚ್ಚೇಶ್ವರರನ್ನ ಈಗ ಪರಪ್ಪನಗ್ರಹಾರದಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ರೀಲ್ಸ್ಗಾಗಿ ಮಚ್ಚು ಹಿಡಿದಂಥ ಜೋಡಿ ಜೈಲು ಪಾಲಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ. 24ನೇ ACMM ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಪರಪ್ಪನಗ್ರಹಾರ ಜೈಲಿನಿಂದ ಪೊಲೀಸರು ಈಗ ಮಚ್ಚೇಶ್ವರರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸಾಕ್ಷಿನಾಶ ಯತ್ನ ಹಿನ್ನೆಲೆಯಲ್ಲಿ ರಜತ್ ಮತ್ತು ವಿನಯನನ್ನ ಬಂಧನವನ್ನ ಮಾಡಲಾಗಿತ್ತು. ಈವರೆಗೂ ಮಚ್ಚು ಸಿಗದ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ರು. ವಿನಯ್ ಮತ್ತು ರಜತ್ ಜಾಮೀನಿಗೆ ಅರ್ಜಿ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ಎರಡೂ ರೀತಿಯಲ್ಲೂ ನಡೀತಾ ಇದೆ. ಈ ಕಡೆಯಿಂದ ಇವರ ವಕೀಲರು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಬೇಲ್ಗಾಗಿ, ಜಾಮೀನು ಪಡ್ಕೊಳ್ಳೋಕ್ಕೋಸ್ಕರ. ಆ ಕಡೆಯಿಂದ ಪೊಲೀಸರು ಬಳಕೆ ಮಾಡಿದಂಥ ರೀಲ್ಸ್ನಲ್ಲಿ ಬಳಕೆ ಮಾಡಿರುವಂಥ ಮಚ್ಚೆಲ್ರಿ ಅಂತಂದರೆ ಅದು ಯಾವುದೋ ನಕಲಿ ತಂದಿಟ್ರು. ಅಲ್ಲೇ ಸಾಕ್ಷಿ ನಾಶದ್ದು ಫಸ್ಟು ತಗಲಾಕೊಂಡ್ರು, ಇರಲಾರ್ದು ಇರುವೆ ಬಿಟ್ಕೊಂಡ್ರು ಮೊದಲನೇದಾಗಿ. ಆಮೇಲೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ, ಹಾಕ್ಕೊಂಡಿರುವಂಥ ಶೂ ಮೇಲೆ, ಪ್ಯಾಂಟ್ ಮೇಲೆ ಎಲ್ಲ ದರ್ಶನ್ ಮಾಡಿರುವಂಥ ಫಿಲ್ಮ್ಗಳದ್ದೆಲ್ಲ ಹೆಸರುಗಳನ್ನು ಹಾಕ್ಕೊಂಡಿದ್ರು. ಅದಕ್ಕೆ ಇನ್ನೊಂದಿಷ್ಟು ಚೀತು ಅಂತ ಉಗಿಸ್ಕೊಂಡ್ರು, ಮಚ್ಚಿಡ್ಕೊಂಡ್ರು, ಅದಕ್ಕೂ ಒಂದಿಷ್ಟು ತಗಲಾಕ್ಕೊಂಡ್ರು, ಕೇಸ್ ಹಾಕ್ಸ್ಕೊಂಡ್ರು. ಈಗ ಪರಪ್ಪನಗ್ರಹಾರಕ್ಕೂ ಹೋದರು, ಅಲ್ಲಿಂದ ಬಂದರು. ಈಗ ಜಾಮೀನು ಸಿಗುತ್ತಾ ಸಿಗಲ್ಲವ ನೋಡಬೇಕು. ಕಾರಣ ಬಳಕೆ ಮಾಡಿದಂಥ ಮಚ್ಚೆಲ್ಲಿ, ಅದು ಇಂಪಾರ್ಟೆಂಟು.